ಶುಭೋದಯ ಮಕ್ಕಳೇ. ಪಾಠ 9 ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಸಂಗೊಳ್ಳಿಯವನು ಅಂತ ಇದರ ಶೀರ್ಷಿಕೆ ನೋಡಿದ ತಕ್ಷಣ, ಪಾಠದ ಹೆಸರು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಯಾರು, ಅವನು ನಮ್ಮ ದೇಶಕ್ಕಾಗಿ ಏನು ಹೋರಾಡಿದ್ದಾನೆ, ಅದರಿಂದ ನಾವೇನು ತಿಳ್ಕೊಬಹುದು ಅನ್ನೋದನ್ನು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಇದನ್ನು ಬರೆದಿರೋರು HS ಸತ್ಯನಾರಾಯಣ. ಇತಿಹಾಸದಿಂದ ನಾವು ಕಲಿಯಬೇಕಿರುವುದು ಬಹಳಷ್ಟಿದೆ. ಇತಿಹಾಸ ಅಂದರೆ ಇದಾಗಲೇ ಬಹಳ ವರ್ಷಗಳ ಕೆಳಗೆ ನಡೆದಿರತಕ್ಕಂಥ ವಿದ್ಯಮಾನ, ಅದರಿಂದ ನಾವು ಬಹಳ ತಿಳ್ಕೊಳ್ಬೇಕಾಗಿದೆ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಡಿದ ಅನೇಕ ವೀರರ ಸಾಹಸ, ತ್ಯಾಗ, ಛಲ, ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮಗೆ ದಾರಿದೀಪವಾಗಿವೆ. ಈಗ ಸ್ವಾತಂತ್ರ್ಯ ಚಳವಳಿಗೆ ಹೋರಾಡಿದ ಅನೇಕ ಮಹನೀಯರನ್ನು ನಾವು ನೋಡಿದ್ದೀವಿ, ಅವರ ಸಾಹಸನ ಕೇಳಿದ್ದೀವಿ. ಅವರ ತ್ಯಾಗ, ಛಲ, ಸಂಕಲ್ಪ ಶಕ್ತಿ ಇದನ್ನು ನಾವು ಮಾಡಲೇಬೇಕು ಅಂತ ಅವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರ ಗುಣಗಳು ನಮಗೆ ಯಾವಾಗಲೂ ಸಹ ದಾರಿದೀಪ, ಅಂದರೆ ನಮಗೆ ಅವರು ಮಾರ್ಗದರ್ಶನ ಮಾಡ್ತವೆ ಅಂತ. ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ದೇಶಭಕ್ತಿ, ನಿಷ್ಠೆ, ಪರಾಕ್ರಮಗಳು ರಾಜಮಹಾರಾಜರಲ್ಲದವರನ್ನೂ ಸದಾ ಹೆಮ್ಮೆಯಿಂದ ಸ್ಮರಿಸುವಂತೆ ಮಾಡಿರುವುದನ್ನು ನಮ್ಮ ಇತಿಹಾಸದ ಪುಟಗಳು ಸಾರುತ್ತಿವೆ. ಈಗ ರಾಜರು ಮಹಾರಾಜರು ಅಂದರೆ ಅವರು ಹೋರಾಟದೇ ಅವರ ಹುಟ್ಟುಗುಣ, ಅವ್ರು ಮಾಡ್ತಾರೆ. ಆದರೆ ಸಾಮಾನ್ಯನೂ ಸಹ ಅಸಾಮಾನ್ಯರಂಗೆ ತಮ್ಮ ಪರಾಕ್ರಮವನ್ನು ತೋರಿಸಿ ನಮ್ಮ ಸ್ವಾತಂತ್ರ್ಯಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರೋದನ್ನು ನಾವು ಅನೇಕ ಜನರು ನೋಡ್ತೀವಿ. ಅದನ್ನು ಹೇಗೆ ಅನ್ನೋದು ನಾವು ಈ ಪಾಠದ ಮುಖಾಂತರ ತಿಳ್ಕೊತಾ ಇದ್ದೀವಿ. ನಾಡು ನುಡಿಯ ರಕ್ಷಣೆಯ ಸಂದರ್ಭ ಬಂದಾಗ ಶ್ರೀಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದಕ್ಕೆ ಕನ್ನಡ ನಾಡಿನ ವೀರಾಗ್ರಣಿ ಎನಿಸಿದ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ನಮಗೆ ಸ್ಫೂರ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾನೆ. ನೋಡಿ, ಸಂಗೊಳ್ಳಿ ರಾಯಣ್ಣ ಸಾಮಾನ್ಯ ಮನುಷ್ಯ, ಆದರೆ ಸ್ವಾತಂತ್ರ್ಯಕ್ಕಾಗಿ ಅವನು ಹೆಂಗೆ ಹೋರಾಡ್ದ ಅದು ನಮ್ಮಂಥವರಿಗೆ ಸ್ಫೂರ್ತಿ ಆಗ್ತಾ ಇದೆ. ಯಾವಾಗಲೂ ಈಗಲೂ ಮುಂದೆ ಯಾವಾಗಲೂ ಅವನ ಜೀವನ ಗಾಥೆ ನಮಗೆ ಸ್ಫೂರ್ತಿ ತುಂಬತಾನೆ ಇರುತ್ತೆ. ಹೊಸ ಕಾಲದ ಸವಾಲುಗಳನ್ನು ಎದುರಿಸುವ ಮಕ್ಕಳಿಗೆ ರಾಯಣ್ಣನ ಕಥೆ ಒದಗಿಸುವ ಪ್ರೇರಣೆ ಅಪಾರವಾದುದೆಂಬ ಆಶಯ ಇಲ್ಲಿದೆ. ಈಗ ರಾಯಣ್ಣನ ಜೀವನ ಚರಿತ್ರೆ ಓದಿದರೆ ನಮಗೂ ಸಹ ಹಾಗೆಯೇ ನಮ್ಮ ದೇಶಕ್ಕೆ ನಮ್ಮ ಪ್ರಾಣವನ್ನು ಬಲಿ ಕೊಡ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು. ಈಗ ಪಾಠಕ್ಕೆ ಬರೋಣ. ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುವು. ಈಗ ನಮ್ಮ ಕರ್ನಾಟಕ ಜನ, ಕನ್ನಡ ರಾಜ್ಯದವರಿಗೆ, ಕರ್ನಾಟಕದವರಿಗೆ ಕಿತ್ತೂರು ಅಂದ ತಕ್ಷಣ ನಮಗೆ ಯಾರ ಹೆಸರು ನೆನಪು ಬರುತ್ತೆ? ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವ ತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ಇವರ ಹೆಸರು ನೆನಪಿಗೆ ಬಂದ ತಕ್ಷಣ ಅವನು ವೀರಾಗ್ರಣಿ ಅಂದರೆ ವೀರತನದಲ್ಲಿ ಮಂಚೂಣಿಯಲ್ಲಿರ್ತಕ್ಕಂಥವನು ರಾಯಣ್ಣ. ಅವನು ತನ್ನ ಸ್ವಾಮಿ ಕಾರ್ಯ ಅಂದರೆ ತನ್ನ ಒಡತಿಗೆ ತನ್ನ ನಿಷ್ಠೆನ ತೋರಿಸಿದ್ದಕ್ಕೆ ಅವನ ಹೆಸರುವಾಸಿ, ಅವನು ನೆನಪು ನಮಗೆ ಬರ್ತಾನೆ ಇರುತ್ತೆ. ನಾಡ ಉಳಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಈಗ ನಾಡನ್ನು ಉಳಿಸೋಕ್ಕಾಗಿ ಬರೀ ರಾಜರಷ್ಟೇ ಹೋರಾಡೋದಲ್ಲ, ನಮ್ಮ ಸಾಮಾನ್ಯ ಮನುಷ್ಯರು ಸಹ ಹೋರಾಡಬೇಕು, ಅದು ನಮ್ಮ ಕರ್ತವ್ಯ ಅಂತ ತೋರಿಸಿಕೊಟ್ಟದವನು ಅಗ್ರಗಣ್ಯ ಈ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಈಗ ಸಂಗೊಳ್ಳಿ ರಾಯಣ್ಣ ಅವನು ಮುಂಚೂಣಿ ಅಂದರೆ ಅವನ ಮುಂದಾಳತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಸ್ವಾತಂತ್ರ್ಯ ಪ್ರಿಯರೆಲ್ಲ ಬ್ರಿಟಿಷರ ಕೈವಶವಾದಾಗ ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು. ಈ ಸಾಹಸ ಮಾಡಿದ್ದಕ್ಕೆ, ಅವನು ಸ್ವಾತಂತ್ರ್ಯಕ್ಕೆ ಹೋರಾಡೋದಕ್ಕಾಗಿ ಅವನು ಇತಿಹಾಸದಲ್ಲಿ ಯಾವಾಗಲೂ ಅವನನ್ನು ನೆನೆಸ್ಕೊತಾನೆ ಇರ್ತೀವಿ. ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು. ಸಂಗೊಳ್ಳಿ ರಾಯಣ್ಣನ ಬದುಕಿನ ಚಿತ್ರಣ ಇತಿಹಾಸದಲ್ಲಿ ಬಹಳಷ್ಟು ದಾಖಲಾಗಿಲ್ಲ, ಅಂದರೆ ಬರೆದಿಟ್ಟಿಲ್ಲ. ಆದರೆ ಲಾವಣಿ ಅಂದರೆ ಜನಗಳು ಒಬ್ಬರಿಂದ ಒಬ್ಬರ ಬಾಯಿಗೆ ಜನಪದ ಗೀತೆಗಳಿಂದ ಮುಖಾಂತರ ಅವನ ಜೀವನ ಗಾಥೆಯನ್ನು ನಾವು ತಿಳ್ಕೊಳ್ತೀವಿ. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ. ಇವಾಗೂ ಸಹ ಲಾವಣಿ ಹಾಡುಗಳಲ್ಲಿ ರಾಯಣ್ಣನ ಹೆಸರು ಕೇಳ್ತೀವಿ. ಅದು ಅವನು ಎಷ್ಟು ಜನಪ್ರಿಯತೆ ಅಂದರೆ ಎಷ್ಟು ಜನಕ್ಕೆ ಹತ್ತಿರವಾಗಿದ್ದ, ಪ್ರಿಯನಾಗಿದ್ದ ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಗುತ್ತೆ. ರಾಯಣ್ಣನ ಊರು ಸಂಗೊಳ್ಳಿ, ರಾಯಣ್ಣ ಸಂಗೊಳ್ಳಿಯವನು. ಇದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸಂಗೊಳ್ಳಿ ಎಲ್ಲಿದೆ? ಬೆಳಗಾವಿ ಜಿಲ್ಲೆ ಸಂಪಗಾವಿ ತಾಲೂಕಿನ ಒಂದು ಸಣ್ಣ ಹಳ್ಳಿ. ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬುವಷ್ಟು ಎರಡೂ ಹೆಸರುಗಳು ಬೆರೆತು ಹೋಗಿವೆ. ಸಂಗೊಳ್ಳಿ ಅಂದ ತಕ್ಷಣ ರಾಯಣ್ಣ ನೆನಪು ಬರುತ್ತೆ, ರಾಯಣ್ಣ ಅಂದ ತಕ್ಷಣ ಸಂಗೊಳ್ಳಿಯ ಹೆಸರು ನೆನಪು ಬರುತ್ತೆ. ಅದಿಷ್ಟು ಎರಡಕ್ಕೂ ಒಂದಕ್ಕೊಂದು ಒಂದೇನೋ ಅನ್ನೋಷ್ಟರ ಮಟ್ಟಿಗೆ ಹೆಸರು ಬೆರೆತೋಗ್ಬಿಟ್ಟಿದೆ. ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಜನಿಸಿದನು. ಈಗ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿಯಲ್ಲಿ ಆಗಸ್ಟ್ 15,
1798ರಲ್ಲಿ ಹುಟ್ಟಿದ. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬ ದಿನ. ನೋಡಿ, ನಿಮಗೆ ಗೊತ್ತಿದೆ ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ತಂದಿದ್ದ ದಿನ. ಆದರೆ ಅದೇ ಆಗಸ್ಟ್ 15ರಲ್ಲಿ, ಆದರೆ ಬೇರೆ ವರ್ಷ ಅವನು ಹುಟ್ಟಿದ್ದಾನೆ. ರಾಯಣ್ಣನ ತಂದೆಯ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಅವರ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದು. ಅಜ್ಜ ಮುತ್ತಜ್ಜ ಅವರೆಲ್ಲ ಹೋರಾಟದಲ್ಲೇ ತಮ್ಮ ಜೀವನವನ್ನು ಕಳೆದಂಥವರು. ಆ ಮನತಲ್ಲೇ ಹುಟ್ಟಿರ್ತಾನೆ ಅವನು. ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ನೋಡಿ, ರಾಯಣ್ಣನ ತಾತ ರಾಗಪ್ಪ ಅವರು ಅವಾಗಿನ ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರಿ ಎಂಬ ಹೆಸರನ್ನು ಪಡೆದಿರ್ತಾನೆ. ಕಿತ್ತೂರು ದೊರೆಯಿಂದ ಅವನು ಆ ಹೆಸರು 1000 ಒಂಟೆ ಸರದಾರ ಅನ್ನೋ ಬಿರುದನ್ನು ಗಳಿಸಿರ್ತಾನೆ. ಚಿಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ದರು. ಆ ಬಿರುದು ಯಾತಕ್ಕೆ ಕೊಟ್ಟಿದ್ದು ಅಂದರೆ ಚಿಣಗಿ ಕೋವಾಡ ಅನ್ನೋದಲ್ಲಿ ಯುದ್ಧ ನಡೆದಿತ್ತು. ಅದರಲ್ಲಿ ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದಕ್ಕೆ ಅವರಿಗೆ 1000 ಒಂಟೆ ಸರದಾರ ಅಂತ ಬಿರುದನ್ನು ಕೊಟ್ಟಿರ್ತಾರೆ. ರಾಯಣ್ಣನಿಗೆ ಸಹಜವಾಗಿ ಯೋಧನೊಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿದ್ದವು. ಈಗ ಅವರು ತಾತ ಹಿಂಗೆ ಅವನು ಯುದ್ಧದಲ್ಲಿ ಹೋರಾಡ್ತಿರ್ತಾನೆ, ಅದರಿಂದ ಅವನು ರಕ್ತಗತವಾಗಿ ಅಂದರೆ ಅವನ ರಕ್ತದಲ್ಲೇ ಅವನು ಯೋಧನ ಅಂದರೆ ಸೈನಿಕನಿಗೆ ಬೇಕಾದ ಎಲ್ಲ ಲಕ್ಷಣಗಳು ಅವನಿಗೆ ಹುಟ್ಟುತ್ತಲೇ ಬಂದಿದ್ವು ಅಂತ. ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದವನು. ರಾಯಣ್ಣ ಕಿತ್ತೂರಿನಲ್ಲಿ ಒಬ್ಬ ಸಾಮಾನ್ಯ ನಂತರ ಪ್ರಜೆಯಾಗಿದ್ದ. ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡನು. ಅವನು ಸಂಗೊಳ್ಳಿಯ ಗ್ರಾಮದ ತಳವಾರನಾಗಿ ಅವನು ನೇಮಕಗೊಳ್ತಾನೆ. ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹವನ್ನು ಅನುಭವಿಸಬೇಕಾಯಿತು. ಅವನಿಗೆ ದೇಶಪ್ರೇಮ ಭಾಳ, ನಮ್ಮ ದೇಶನ ಉಳಿಸ್ಕೋಬೇಕು ಅಂತ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಾನೆ. ಅಹೋರಾತ್ರಿ ಅಂದರೆ ಹಗಲು ರಾತ್ರಿ ಹೋರಾಡಿರ್ತಾನೆ. ಅದಕ್ಕೆ ಅವನು ಕಾರಾಗೃಹ ಅಂದರೆ ಜೈಲಿಗೂ ಹೋಗಬೇಕಾಯಿತು. ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣ್ಣನ ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ವಶಪಡಿಸಿಕೊಂಡು ಬಿಟ್ಟಿತ್ತು. ಅವನು ನಮ್ಮ ಸರ್ಕಾರದ ವಿರುದ್ಧನೇ ಇವನು ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಅವ್ರ ಭೂಮಿನ ಅವರೇ ವಶಪಡಿಸ್ಕೊಂಡ್ಬಿಡ್ತಾರೆ ಬ್ರಿಟಿಷರು. ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿತ್ತು. ಅವ್ರನ್ನ ಕುಲಕರ್ಣಿ ಅಂದರೆ ಅವರೇ ತುಂಬ ಶ್ರೀಮಂತರಿರ್ತಾರೆ, ಅವರಿಗೆ ಎಷ್ಟಕ್ಕೊಂದು ಹೊಲ ಇರುತ್ತೆ, ಅದಕ್ಕಿಂತ ಹೆಚ್ಚು ಭೂಮಿ ಈ ರಾಯಣ್ಣನಿಗೆ ಇರುತ್ತೆ. ಬ್ರಿಟಿಷರ ಕೃತ್ಯದಿಂದಾಗಿ ರಾಯಣ್ಣ ಕ್ರೋಧಗೊಂಡನು. ಅವರು ತಮ್ಮ ಭೂಮಿನ ವಶಪಡಿಸ್ಕೊಂಡಿದ್ದಕ್ಕೆ ಬ್ರಿಟಿಷರ ಕೆಲಸಕ್ಕೆ ರಾಯಣ್ಣನಿಗೆ ಕ್ರೋಧ ಅಂದರೆ ಕೋಪ ಬಂತು. ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತ ಧ್ಯೇಯವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು. ಅವನಿಗೆ ಮೊದಲೇ ಇತ್ತು ಕಿತ್ತೂರಿನ ಸ್ವತಂತ್ರ ಮಾಡಬೇಕು ಅಂತ. ಈಗ ಭೂಮಿ ವಶಪಡಿಸ್ಕೊಂಡಿದ್ದಕ್ಕೆ ಅದು ಇನ್ನೂ ಹೆಚ್ಚಾಯಿತು. ನಮ್ಮ ದೇಶನ ಸ್ವಾತಂತ್ರ್ಯ ಪಡ್ಕೊಳ್ಳೇಬೇಕು ಅನ್ನೋದು ಅವನ ರಕ್ತದ ಕಣಕಣದಲ್ಲೂ ಅವನಿಗೆ ಅನಿಸ್ತಾನೆ ಇತ್ತು. ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ಎಬ್ಬಿಸಿದನು. ಅವನ ಹತ್ರ ಇನ್ನೂ ಸೈನ್ಯದ ಬಲ ಇರಲ್ಲ, ಅವನು ನಮ್ಮಂಗೆ ಸಾಮಾನ್ಯ ಮನುಷ್ಯ. ಆದರೆ ಮನೋಬಲ ಅಂದರೆ ಆತ್ಮಸ್ಥೈರ್ಯದಿಂದ ಅವನು ಇಲ್ಲ, ನಾನು ಬ್ರಿಟಿಷ್ ವಿರುದ್ಧ ಹೋರಾಡಲೇಬೇಕು ಅಂತೇಳಿ ಎಲ್ಲ ಯುವಕರನ್ನು, ಹೋರಾಟಕ್ಕೆ ಸಜ್ಜಾದಂಥ ಯುವಕರನ್ನೆಲ್ಲ ಕಟ್ಕೊಂಡ್ಬಿಟ್ಟು ಒಂದು ಗುಂಪನ್ನು ಮಾಡಿಕೊಂಡ. ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕಿದ್ದರು. ಬಹಳ ಜನ ಯುವಕರು ಹೌದು ನಾವು ಸ್ವತಂತ್ರ ಪಡಿಬೇಕು ಅನ್ನೋ ಇಚ್ಛೆ ಉಳ್ಳವರೆಲ್ಲ ಇವನ ಜೊತೆ ಸೇರ್ಕೋತಾರೆ. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ದೇಶಭಕ್ತಿ. ಅವರೆಲ್ಲ ಇವರ ಹತ್ರ ಸೇರ್ಕೋಬೇಕು ಅಂತ ಏನು ಕಾರಣ? ರಾಯಣ್ಣನಿಗೆ ತಮ್ಮ ದೇಶದ ಮೇಲೆ ಅಪಾರವಾದ ಭಕ್ತಿ ಇತ್ತು. ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು. ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು. ರಾಯಣ್ಣನ ಏನು ಬಹಳ ಸಾಹಸಗಳನ್ನು ಮಾಡಿದ್ದಾರೆ, ಅದರಲ್ಲಿ ಅತ್ಯಂತ ಮುಖ್ಯವಾದ್ದು ರಾಣಿ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪನಿಗೆ ಕಿತ್ತೂರು ಸಿಂಹಾಸನವನ್ನು ಅವನು ಸಿಂಹಾಸನ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಅವನು ಪ್ರಮುಖ ಪಾತ್ರ ವಹಿಸಿರ್ತಾನೆ. ಯಾಕಂದರೆ ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದ್ದರು. ಆವಾಗ ಬ್ರಿಟಿಷರು ಅವರೇ ರಾಜ್ಯಭಾರ ಮಾಡ್ತಾ ಇದ್ರಲ್ಲ, ಅವರು ದತ್ತು ಮಕ್ಕಳಿಗೆ ಸಿಂಹಾಸನ ಏರ ಹಕ್ಕಿಲ್ಲ ಅಂತ ಮಾಡಿದರು. ಅದ್ರ ವಿರುದ್ಧ ಹೋರಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿರ್ತಾರೆ. ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ರಾಯಣ್ಣ ತೋರಿದನು. ಅದಕ್ಕೆ ಅದನ್ನು ಪ್ರತಿರೋಧ ಮಾಡಿಬಿಟ್ಟು ಇಲ್ಲ ಇದು ಸರಿ ಇಲ್ಲ, ಅವನಿಗೋ ಹಕ್ಕು ಕೊಡಬೇಕು ಅಂತ ಹೇಳಿ ಹೋರಾಡಿರ್ತಾನೆ. ಅವನಿಗೆ ಪ್ರತಿರೋಧ ತೋರಿಸಿರ್ತಾನೆ. ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದನು. ಇವನಿಗೆ ಸೈನ್ಯದ ಸಹಾಯ ಇರಲಿಲ್ಲ, ಗೆರಿಲ್ಲಾ ಯುದ್ಧ ಮತ್ತು ಕೂಟ ಯುದ್ಧ, ಅದು ಮುಂದೆ ಏನಂತ ನೀವು ತಿಳ್ಕೊಳ್ತೀರಿ. ಅದರಿಂದ ಅವರನ್ನೇ ಬೆಚ್ಚಿ ಬೀಳಿಸ್ತಾನೆ. ಅಷ್ಟು ಸೈನ್ಯ ಬಲ ಇದ್ದವರು ಸಹ ಇವನ ಹೋರಾಟಕ್ಕೆ ಬೆಚ್ಚಿ ಬೀಳ್ತಾರೆ, ಅಂದರೆ ಹೆದರ್ಕೊಂಡ್ಬಿಡ್ತಾರೆ, ಇವನು ಎಷ್ಟು ಚೆನ್ನಾಗಿ ಹೋರಾಟ ಮಾಡ್ತಿದ್ದಾನಲ್ಲ ಅಂತೇಳಿ. ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗ್ನ ಸೈನ್ಯದ ಮೇಲೆ ದಾಳಿ ನಡೆಸಿದನು. ಮೊದಲು ಅವನು ಯಾರ ಮೇಲೆ ದಾಳಿ ಮಾಡಿಸಿದ? ಖಾನಾಪುರದಲ್ಲಿ
ಇದ್ದ ಮೇಜರ್ ಪಿಕ್ಕರ್ ಸಿಂಗ್ ಮೇಲೆ. ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ. ಪ್ರಥಮವಾಗಿ ಅವನು ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕ್ಬಿಡ್ತಾನೆ. ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಅದೇ ಮೊದಲನೇ ಪ್ರತಿಭಟನೆ. ಹಗಲು ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷಿನ ಬೀಡಿನ ಮೇಲೆ ಎರಗುತ್ತಿದ್ದ. ಹಗಲೆಲ್ಲ ಕಾಡಿನಲ್ಲಿ ಕಳೀತಿರ್ತಾನೆ, ಯಾರು ಓಡಾಡಲ್ಲ. ರಾತ್ರಿ ಬಂದು ಬ್ರಿಟಿಷರು ಎಲ್ಲಿರ್ತಾರೋ ಅವ್ರ ಮೇಲೆ ಹೋರಾಟ ಮಾಡೋಕ್ಕೆ ಎರಗ್ತಿರ್ತಾನೆ. ಅಂದರೆ ಅವ್ರ ಮೇಲೆ ಅವರನ್ನು ಯುದ್ಧ ಮಾಡೋಕ್ಕಾಗಿ ಅವ್ರ ಮೇಲೆ ಎರಗ್ತಾ ಇರ್ತಾನೆ. ಈತನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದನು. ಅವನು ಗೆರಿಲ್ಲಾ ಯುದ್ಧದಲ್ಲಿ ತುಂಬ ನಿಸ್ಸೀಮನಾಗಿದ್ದ. ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದೇ ಈ ಯುದ್ಧದ ಮುಖ್ಯ ತಂತ್ರ. ಈ ಗೆರಿಲ್ಲಾ ಯುದ್ಧ ಅಂದರೆ ಕಾಡಿನ ಹಿಂದೆನೋ, ಕಾಡಿನ ಮರಗಳ ಹಿಂದೆನೋ, ಬಂಡೆಗಳ ಕೆಳಗೋ ಅಥವಾ ಅವ್ರಿಗೆ ಕಾಂಡಾರ್ದಂಗೆ ಕೂತ್ಕೊಂಡು ಇದ್ದಕ್ಕಿದ್ದಂಗೆ ಶತ್ರುಗಳ ಮೇಲೆ ಎರಗಿ ಅವರನ್ನು ಮಣಿಸೋದು, ಅಂದರೆ ಅವರನ್ನು ಮಟ್ಟ ಹಾಕೋದೇ ಯುದ್ಧದ ಮುಖ್ಯ ತಂತ್ರ, ಅಂದರೆ ಅದರ ತಂತ್ರ. ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಾಗಿದ್ದರು. ರಾಯಣ್ಣ ನಾಯಕತ್ವನ ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಒಪ್ಕೊಂಡಿರ್ತಾರೆ. ಅವನು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ನಮಗೆ ಸ್ವಾತಂತ್ರ್ಯ ತರಿಸ್ಕೊಡೋಕ್ಕೆ ಅವನು ತುಂಬ ಮುಂಚೂಣಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನಿಗೆ ಬೆಂಗಾಲವಾಗಿರ್ತಾರೆ. ಅಂದರೆ ಅವನು ಏನು ಕೆಲಸ ಮಾಡಿದ್ರು ಅದಕ್ಕೆ ಅವ್ರು ಸಹಕರಿಸ್ತಾ ಇರ್ತಾರೆ. ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಇವ್ರ ಜೊತೆಗೂ ಇದ್ದವರಿಗೆ ಮೋಸ ಮಾಡಿ ಬ್ರಿಟಿಷರು ಅವರಿಗೆ ಜೊತೆಗೆ ಸಹಾಯ ಮಾಡೋರನ್ನ ಇವನು ಯಾವುದೇ ಕಾರಣಕ್ಕೂ ಕ್ಷಮಿಸ್ತಾ ಇರಲಿಲ್ಲ. ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು. ನೋಡ್ರಿ, ಇವನು ಎಷ್ಟೆಷ್ಟು ಕಾರ್ಯ ಮಾಡಿದ್ದ. ಇವನು ಮಾಡೋ ಕಾರ್ಯಗಳಿಗೆ ಅವ್ರಿಗೆಲ್ಲ ಬೆಚ್ಚಿ ಬಿದ್ದರು. ಅಂದರೆ ಹೆದರಿಕೆ ಆಗ್ಬಿಡುತ್ತೆ ಇವನ ಹೆಸರು ಕೇಳಿದ ತಕ್ಷಣ. ಅದಕ್ಕೆ ತಮ್ಮ ರಕ್ಷಣೆಗಾಗಿ ಸೈನ್ಯದ ಸಹಾಯ ಬೇಕು ಅಂತ ಅನಿಸ್ಬಿಡುತ್ತೆ ಅವರಿಗೆ. ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪಗಾವದ ಮೇಲೆ ದಾಳಿ ಮಾಡಿದ. ಖಾನಾಪುರದಾದಮೇಲೆ ಸಂಪಗಾವದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿದ. ಖಜಾನೆ ಅಂದರೆ ದುಡ್ಡಿರ್ತಕ್ಕಂಥ ಸ್ಥಳ, ತಿಜೋರಿ ಅಂತ. ಅದನ್ನು ಸೂರೆ ಮಾಡ್ತಾನೆ, ಅಂದರೆ ಅದನ್ನು ಕೊಳ್ಳೆ ಹೊಡಿತಾನೆ. ಅದೆಲ್ಲ ಖಜಾನೆ ಇರ್ತಕ್ಕಂಥ ದುಡ್ಡನ್ನೆಲ್ಲ ತೊಗೊಂಡು ಬರ್ತಾನೆ. ಮತ್ತು ಕೆಲವೊಂದು ಹಳ್ಳಿಗಳ ಮೇಲೆ ಎರಗಿ ಅಲ್ಲಿ ಎಲ್ಲರಿಂದ ದನ ಕಿತ್ಕೊಂಡು ಬಂದು ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರಲು ಪ್ರಯತ್ನಿಸಿದ. ಅವರನ್ನು ಹೆಂಗಾರು ಮಟ್ಟ ಹಾಕಬೇಕು ಎಂದು ಹಗಲು ರಾತ್ರಿ ಪ್ರಯತ್ನ ಮಾಡ್ತಲೇ ಇರ್ತಾನೆ. ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ. ಅಷ್ಟು ದೊಡ್ಡ ಬ್ರಿಟಿಷ್ ಸೇನಾಪಡೆಯೇ ಇವನನ್ನು ಹೆಸರು ಕೇಳಿದರೆ ಹೆದರ್ಕೊಳ್ತಾ ಇರ್ತಾರೆ. ಸಿಂಹ ಸ್ವಪ್ನ ಅಂದರೆ ನಾವು ಸಿಂಹಕ್ಕೆ ಹೆಂಗೆ ಹೆದರ್ಕೊಳ್ತಾರೆ ಸಾಮಾನ್ಯ ಜನರು, ಹಾಗೆ ಅವರು ಈ ಸಂಗಣ್ಣನ ಹೆಸರು ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದ ತಕ್ಷಣ ಅವರು ಬೆಚ್ಚಿ ಬೀಳ್ತಾ ಇರ್ತಾರೆ. ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿನುಕಾಡಿದರು. ಅವರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಅವನ ಅಕಸ್ಮಾತ್ ಏನಾರು ಅವರು ಬಂದು ಸೆರೆ ಹಿಡಿದರೂ ಸಹ ಅವನು ನಿರಾಯಾಸವಾಗಿ ತಪ್ಪಿಸ್ಕೊಂಡು ಬಿಡ್ತಾ ಇದ್ದ. ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ. ಅವನು ಸತತವಾಗಿ ಅವ್ರ ಮೇಲೆ ತನ್ನ ತಂತ್ರಗಾರಿಕೆ ಅಂದರೆ ಅವನಿಗೆ ಗೊತ್ತಿರತಕ್ಕಂಥ ವಿದ್ಯೆಯಿಂದ ಅವ್ರಿಗೆ ಮಟ್ಟ ಹಾಕ್ತಲೇ ಬಂದ. 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗೊಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು. ಈಗ 4 ತಿಂಗಳು ಹಿಂಗೆ ಸತತವಾಗಿ ಅವರನ್ನು ಒಂದಲ್ಲ ಒಂದು ಕಾಲಕ್ಕೆ ದಾಳಿ ಮಾಡಿ ಅವರನ್ನು ಮಟ್ಟ ಹಾಕ್ತಾನೇ ಇರ್ತಾನೆ. ಇವರು ಹೆಂಗಾದರೂ ಮಾಡಿ ಇವ್ರನ್ನ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಮೋಸದಿಂದ ಅವನನ್ನು ಇಟ್ಕೊಳ್ತಾರೆ. ಅವನನ್ನು ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು. ಅಂದರೆ ಇವರು ಸಹಚರನ್ನು ಹಿಡ್ಕೊಂಡ್ಬಿಟ್ಟು ಅವರಿಗೆ ಆಮಿಷ ತೋರಿಸಿ ಅವನನ್ನು ಸೆರೆ ಹಿಡಿಯೋದರಲ್ಲಿ ಸಫಲರಾಗ್ತಾರೆ. ರಾಯಣ್ಣನನ್ನು ಬಂಧಿಸಿದ ನಂತರ ಆತನ 400 ಜನ ಸಹಚರರು ಶರಣಾಗತರಾದರು. ರಾಯಣ್ಣನ ಬಂಧಿಸಿದ ತಕ್ಷಣ ಅವನ ಅನುವರ್ತಿಗಳು ಅವರು ಶರಣಾಗತರಾಗ್ತಾರೆ. ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು. ಅದಕ್ಕೆ ರಾಯಣ್ಣ ಹೇಳ್ತಾನೆ, ಎಲ್ಲ ಕೆಲಸಗಳು ನಮ್ಮ ನಾಡಿನ ಹಿತಕ್ಕಾಗಿ ರಕ್ಷಣೆಗಾಗಿ ಮಾಡಿದ್ದು ಅಂತ ಒಪ್ಕೊತಾನೆ. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥರೆಂದು ಘೋಷಿಸಿದ್ದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು. ಆ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡ್ತಾರೆ. ಇವನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನಿಗೆ ಯಾವ ಶಿಕ್ಷೆ ಕೊಡ್ತಾರೆ, ಮರಣದಂಡನೆ ಶಿಕ್ಷೆ ಕೊಟ್ಬಿಡ್ತಾರೆ. ಮರಣದಂಡನೆಗೊಳಗಾದ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲೇ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ. ಅವನಿಗೆ ಮರಣದಂಡನೆ ಕೊಟ್ಟಾಗ ರಾಯಣ್ಣ
ರಾಯಣ್ಣನ ಮುಖ್ಯ ಕಾರ್ಯಕ್ಷೇತ್ರ ಅಂದರೆ ನಂದಿಗಡದಲ್ಲೇ ಅವನೆಲ್ಲ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ದ. ಅದಕ್ಕೆ ಅಲ್ಲೇ ಅವನಿಗೆ ಗಲ್ಲಿಗೇರಿಸಿದರೆ ಎಲ್ಲ ಜನಗಳು ಪಾಠ ಕಲಿತಾರೆ, ನಾವು ಇನ್ನು ಮುಂದೆ ಅವ್ರ ವಿರುದ್ಧ ಹೋರಾಡಬಾರ್ದು ಅನ್ನೋದು ಅವ್ರ ಮನಸ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡು ಅಲ್ಲೇ ಅವನಿಗೆ ಗಲ್ಲಿಗೇರಿಸಬೇಕು ಅಂತೇಳಿ ವಧಾಸ್ಥಾನ ಅಂದರೆ ಗಲ್ಲಿಗೇರಿಸೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ಸ್ಥಳ ತೋರಿಸ್ಬಿಟ್ಟು ನನ್ನನ್ನು ಇಲ್ಲೇ ನನ್ನ ದೇಹವನ್ನು ಸಮಾಧಿ ಮಾಡಬೇಕು ಅಂತ ತೋರಿಸ್ತಾನಂತೆ. 26 ಜನವರಿ 1831ರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಆತನ ಬಯಸಿದಲ್ಲೇ ಸಮಾಧಿ ಮಾಡಲಾಯಿತು. ಅವನಿಗೆ 1831 ಜನವರಿ 26ರಂದು ಅವನಿಗೆ ಗಲ್ಲಿಗೇರಿಸಿದರು. ಮತ್ತು ಅವನು ಯಾವ ಸ್ಥಳದಲ್ಲಿ ಹೇಳಿದ್ನೋ ಅಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅಲ್ಲಿ ಒಂದು ಆಲದ ಮರ ಬೆಳೆದಿದೆ. ಈ ಆಲದ ಮರ ಅಲ್ಲಿ ಬೆಳೀತು. ಆಮೇಲೆ ರಾಯಣ್ಣನಿಗೊಂದು ಗುಡಿಯನ್ನು ಜನ ಕಟ್ಟಿದ್ದಾರೆ ನೋಡ್ರಿ. ಅವನ ದೇಶಭಕ್ತಿಗೆ ಮೆಚ್ಚಿ ಎಲ್ಲ ಜನಗಳು ರಾಯಣ್ಣನಿಗೆ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ. ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವಗಳುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ. ಈಗ ಅಂದರೆ ನಮ್ಮ ಜನಗಳಿಗೆಲ್ಲ ಅದು ವೀರಗುಡಿಯ ರಾಯಣ್ಣನ ಗದ್ದುಗೆ ಅಂತೇಳಿ ಜನಗಳು ಅವನಿಗೆ ನಡ್ಕೊಳ್ತಾರೆ. ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ. ರಾಯಣ್ಣನ ನೆನಪು ಇವಾಗಲೂ ಸಹ ಹಾಡುಗಳಲ್ಲಿ ಮತ್ತು ಲಾವಣಿಗಳಲ್ಲಿ ಜನ ಹಾಡ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರ್ತೀವಿ. ಅವನ ಧೀರಕ್ರಮಗಳು, ಶೌರ್ಯ ಸಾಧನೆಗಳು, ಚತುರಚಲನವಲನಗಳು, ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕಥೆ. ಇಲ್ಲಿ ಲಾವಣಿಗಳಲ್ಲಿ ಹಾಡುಗಳಲ್ಲಿ ಅವನು ಧೀರ ಪರಾಕ್ರಮ, ಎಲ್ಲಿ ಪರಾಕ್ರಮ ಮಾಡ್ದ, ಹೆಂಗೆ ಯುದ್ಧ ಮಾಡ್ದ, ಮತ್ತು ಅವ್ರ ಶೌರ್ಯಗಳೇನು, ಚಲನವಲನಗಳ ಮುಖಾಂತರ ಅವನು ಎಷ್ಟು ಚತುರತೆಯಿಂದ ಬುದ್ಧಿವಂತಿಕೆಯಿಂದ ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದ, ಮತ್ತು ಅವರು ಬ್ರಿಟಿಷರು ವ್ಯೂಹಗಳಲ್ಲಿ ಹೆಂಗೆ ಸಿಗಿಸ್ತಾ ಇದ್ದ ಅನ್ನೋಂಥವನ್ನೆಲ್ಲವೂ ಸಹ ಕಥಾರೂಪದಲ್ಲಿ ಲಾವಣಿ ರೂಪಗಳಲ್ಲಿ ನಾವು ಕೇಳ್ತಾನೆ ಇರ್ತೀವಿ. ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ. ಅವನ್ನೆಲ್ಲ ಕಥೆಗಳನ್ನು ಕೇಳಿದರೆ ಎಲ್ಲರ ಜನಗಳಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟು ಒಳ್ಳೆಯ ದೇಶಪ್ರೇಮಿಗೆ ಅಂತ ಗತಿ ಬಂತಲ್ಲ. ನಾವು ಸಹ ನಮ್ಮ ದೇಶಕ್ಕಾಗಿ ಏನೇ ಬರಲಿ ನಾವು ಅದನ್ನು ತ್ಯಾಗ ಮಾಡಬೇಕು. ನಮ್ಮದೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ದೇಶವನ್ನು ಉಳಿಸ್ಕೋಬೇಕು ಅನ್ನೋ ದೇಶಪ್ರೇಮವನ್ನು ನಾವು ಬೆಳೆಸ್ಕೋಬೇಕು. ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮತ್ತು ಮರಣದಿನ ಜನವರಿ 26 ಗಣರಾಜ್ಯೋತ್ಸವಗಳೆರಡೂ ತಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿವೆ. ನೋಡಿ, ಅವನು ಹುಟ್ಟಿದ್ದು ಆಗಸ್ಟ್ 15, ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ. ಅವನು ಸತ್ತಿದ್ದು ಅಂದರೆ ಮರಣ ಹೊಂದಿದ್ದು ಜನವರಿ 26, ನಾವು ಗಣರಾಜ್ಯೋತ್ಸವವಾಗಿ ಆಚರಿಸ್ತೀವಿ. ಅವೆರಡೂ ಸಹ ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸ್ತೀವಿ. ಅವಾಗೆಲ್ಲನೂ ನಾವು ಯಾವಾಗಲೂ ನೆನೆಸ್ಕೊಳ್ತಾನೆ ಇರಬೇಕು. ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ. ಇದೊಂದು ವಿಶೇಷಕರವಾದ ಸಂಗತಿ. ಅವನ ಹುಟ್ಟಿದ್ದು ಸತ್ತಿದ್ದು 2 ದಿನಗಳು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಾ ಇರತಕ್ಕಂಥ ದಿನಗಳು. ಅದನ್ನು ನಾವು ಅದು ಒಂದು ವಿಶೇಷ ಆಗಿದೆ. ಇಂಥ ಅನೇಕ ಜನರು ತಮ್ಮ ಜೀವನವನ್ನು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಅಂತ ಕಥೆಗಳನ್ನು ಓದಿ ನಾವು ಸ್ಫೂರ್ತಿ ಪಡ್ಕೋಬೇಕು.